ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವೀಕ್ಷಕರೇ, ಇವತ್ತು ನಿಮಗೆಲ್ಲರಿಗೂ ಕೂಡ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಓಪನ್ ಆಗಿ ನಿಮ್ಗೆ ಹೇಳ್ತೇನೆ ನಾನು ಇವತ್ತು. ಯಾವ ವಿಚಾರ ಅಂದರೆ ಗುಪ್ತ ನಿಧಿಯ ವಿಚಾರ, ಭೂಮಿಯಲ್ಲಿರ್ತಕ್ಕಂಥ ಸಂಪತ್ತಿನ ವಿಚಾರ. ನೋಡಿ, ನಾನು ಮೊನ್ನೆ ಮಾಧ್ಯಮಗಳೆಲ್ಲ ನೋಡಿದಾಗ ಬಹಳ ನೋವಾಯಿತು ನನಗೆ. ಒಂದು ಸಣ್ಣ ಮಗುವಿನ ಬಲಿ ಕೊಡೋಕ್ಕೆ ಟ್ರೈ ಮಾಡಿದರು, ಬಲಿ ಕೊಡ್ತಾಯಿದ್ರು. ಎಷ್ಟೋ ಜನ ಕೊಟ್ಟಿದ್ದಾರೆ ಮುಂಚೆ ಕೂಡ. ಅದು ಯಾವ ಒಂದು ಹುಚ್ಚ ಈ ಒಂದು ವಿಚಾರವನ್ನು ಬರೆದಿಟ್ಟಿನ ಮಗುವನ್ನು ಬಲಿ ಕೊಟ್ಟು ಆ ನಿಧಿಯನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಓದಿರ್ತಕ್ಕಂಥ ತಾಂತ್ರಿಕ ವಿದ್ಯೆಯಲ್ಲಿ ಇಂತಹ ಒಂದು ಸಬ್ಜೆಕ್ಟೇ ಇಲ್ಲ. ಹಾಗಾಗಿ ಇದು ಬಲಿ ಅಂತಕ್ಕಂಥ ವಿಚಾರ ಹೆಂಗೆ ಬರುತ್ತೆ ಇದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದಷ್ಟು ವಿವರ ಕೊಡ್ತೀನಿ. ಮತ್ತು ಈ ಒಂದು ಗುಪ್ತ ನಿಧಿಯ ವಿಚಾರ ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಪೂರ್ವ ಕಾಲದಲ್ಲಿ ಹಳಬ್ರು ಯಾರೋ, ಈಗ ಅವರಿಗೆ ಹೆಂಡತಿ ಇರಲ್ಲ, ಮಕ್ಕಳು ಇರಲ್ಲ, ಅಥವಾ ಹೆಣ್ಣಾದರೆ ಅವ್ನ ಗಂಡ ಇರಲ್ಲ, ಮಕ್ಕಳು ಇರಲ್ಲ, ಆದರೆ ತುಂಬ ಸಂಪತ್ತು ಇರುತ್ತೆ. ಆ ಸಂಪತ್ತು ಯಾರ್ದೋ ಪಾಲಾಗಿಬಿಡುತ್ತೆ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಭೂಮಿಯಲ್ಲಿ ಅದನ್ನು ಒಂದು ತಾಮ್ರದ ಅಥವಾ ಹಿತ್ತಾಳೆದೋ ಒಂದು ಹಾಕಿ ಅದರಲ್ಲಿ ಹಾಕಿ ಭೂಮಿ ಒಳಗಡೆ ಅದನ್ನು ಇಟ್ಬಿಡ್ತಾರೆ. ಅದು ಕಾಲಕ್ರಮೇಣ ಏನಾಗುತ್ತೆ ಅಂದರೆ, ಅದು ಭೂಮಿ ಒಳಭಾಗಕ್ಕೆ ಹೋಗ್ತಾ 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 ಆಳದಲ್ಲಿ ಹೋಗಿ ಅಲ್ಲಿ ನಿಧಿಯಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಕೆಲವು ದೈವಶಕ್ತಿಗಳು, ಕೆಲವು ಗುಪ್ತ ಪ್ರೇತಗಳು ಎಲ್ಲ ಬಂದು ಸೇರಿಕೊಂಡು ಆ ಜಾಗದಲ್ಲಿ ಅದು ವಾಸ ಮಾಡ್ತಾ ಇರುತ್ತೆ. ಯಾರಿಗಾದರೂ ಅದು ಅದೃಷ್ಟ ಬಂತು, ಆ ಜಾಗದಲ್ಲಿ ಇದೆ ಅಂತ ಗೊತ್ತಾಯಿತು, ಅಂತಹ ಸಂದರ್ಭದಲ್ಲಿ ಆ ಒಂದು ಜಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಷೋಡಶೋಪಚಾರ ಪೂಜೆ, ಗಣಪತಿ ಪೂಜೆ, ದೇವಿ ಪೂಜೆಯನ್ನು ಮಾಡಿ ಆ ಒಂದು ನೆಗೆಟಿವ್ ಎನರ್ಜಿಗಳಿಗೆ ಒಂದು ಬಂಧನವನ್ನು ಮಾಡಿಟ್ಟು, ಏನು ಆ ಒಂದು ಸಂಪತ್ತಿದೆ ಆ ಸಂಪತ್ತಿಗೆ ಲಿಂಬೆಹಣ್ಣು, ಕುಂಬಳಕಾಯಿ, ಉದ್ದು, ಮೊಸರು ಇದನ್ನೆಲ್ಲ ನಾನ್ ವೆಜ್ ಅಥವಾ ಬಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ಅಂಥೇಳಿ ಕರೆದಿದ್ದಾರೆ ದೊಡ್ಡವರು. ಇಂತಹ ಒಂದು ವಸ್ತುಗಳನ್ನ ಉಪಯೋಗ ಮಾಡಿ ಆ ನಿಧಿಗೆ ಪೂಜೆಯನ್ನು ಮಾಡಿ ತೆಗೆಯುವಂಥದ್ದು ಒಂದು ಒಂದು ತಂತ್ರ ಇದೆ. ಇನ್ನು ಎರಡನೇ ತಂತ್ರದಲ್ಲಿ ಏನಾಗುತ್ತಂದರೆ, ಸ್ವಲ್ಪ ಘೋರವಾಗಿರ್ತಕ್ಕಂಥ ಕೆಲವು ವಿಚಾರದಲ್ಲಿ ಕೋಳಿ ಕೂಡ ಕೊಡುವಂತಹ ಒಂದು ವಿಚಾರ ಇದೆ. ಆದರೆ ಮನುಷ್ಯನ ಬಲಿ ಅಂತಕ್ಕಂಥದ್ದು ಇಲ್ಲಿಲ್ಲ. ಇದು ಶುದ್ಧ ಸುಳ್ಳು, ಮಹಾ ಮೋಸ ಇದು. ಯಾಕಂದರೆ ಇದು ದೊಡ್ಡ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಒಂದಷ್ಟು ಜನ ಏನೇನೋ ಹೇಳಿ ಮೋಸ ಮಾಡಿ ತೆಕ್ಕೊಡ್ತೀನಿ ಅಂತ ಹೇಳಿ ಬಹಳಷ್ಟು ಮೋಸ ಮಾಡಿಬಿಟ್ಟಿದ್ದಾರೆ. ಅಂತಹ ಮೋಸದ ವಂಚನೆಗಳಿಂದ ನೀವು ದೂರ ಇರಿ. ಇದೇ ಒಂದು ಸಂದರ್ಭದಲ್ಲಿ ಭೂ ಪರೀಕ್ಷೆಗಳನ್ನ ಮಾಡಿಸಿ, ಅಲ್ಲಿ ಇರುವಂಥ ಶಕ್ತಿಗಳಿಗೆಲ್ಲ ದಿಗ್ಬಂಧನವನ್ನು ಮಾಡಿಸಿ, ಅದನ್ನು ಭೂ ಆಕರ್ಷಣೆ, ಧನಾಕರ್ಷಣೆಯನ್ನು ಮಾಡಿಸಿ, ನಂತರ ಅದು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಮತ್ತು ಸಾತ್ವಿಕ ಪೂಜೆಗಳನ್ನ ಮಾಡಿ ತಗೊಳ್ಳುವಂಥದ್ದು ಒಂದು ವಿಧಾನ ಇದೆ. ಅದನ್ನು ಬಿಟ್ಬಿಟ್ಟು ಈ ಥರದ್ದೆಲ್ಲ ಭಯಂಕರವಾಗಿರ್ತಕ್ಕಂಥ ಮಾಡಿದಾಗ ನಿಮಗೆ ಅದರಿಂದ ಮಹಾಪಾಪ ಬರುತ್ತೆ, ಜೈಲಿಗೆ ಹೋಗಬೇಕಾಗತ್ತೆ, ಎಲ್ಲ ಥರದ್ದು ತೊಂದರೆಗಳಾಗುತ್ತೆ ಹೊರತು ಯಾವುದೇ ಥರದ್ದು ಒಳ್ಳೆಯದಾಗೋದಿಲ್ಲ. ಇದೆಲ್ಲ ಹುಚ್ಚುತನ. ಇದನ್ನು ಫಸ್ಟ್ ನೀವು ಕೈ ಬಿಡಿ, ಕರೆಕ್ಟಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿ, ಮುಂದುವರಿರಿ. ಮತ್ತು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನ ಹಾಕಿಸೋದು, ಜ್ಯೋತಿಷ್ಯರನ್ನ ಸಂಪರ್ಕ ಮಾಡೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಕೆಲವು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಪ್ರಶ್ನೆಯಲ್ಲಿರುತ್ತೆ, ನಿಮ್ಮ ಜಾತಕದ ಒಳಗಡೆ ಇರುತ್ತೆ. ನಮ್ಮದೇ ಜಾತಕ ಆದರೆ ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮ್ಗೆ ಗೊತ್ತಿರಲ್ಲ, ಇಂಥ ವಿಚಾರಗಳಿರುತ್ತೆ. ಸೊ ಅದನ್ನು ನೋಡಿದಾಗ ಅದು ಪ್ರಾಪ್ತಿ ಇದೆ ಅಂತ ಬಂದಾಗ ಮುಂದುವರೆದ್ರೆ ಜೀವನದಲ್ಲಿ ಒಂದಷ್ಟು ಅನುಕೂಲ, ಅಭಿವೃದ್ಧಿ, ಯಶಸ್ಸು ಎಲ್ಲವೂ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಒಂದು ಹೇಳಬೇಕಾಗಿತ್ತು. ಮತ್ತು ಇಂಥ ಅಪರಾಧಗಳನ್ನ ಯಾರಾದರೂ ಮಾಡ್ತಾಯಿದ್ರೂ ಕೂಡ ಮೊದಲಿಗೆ ನೀವು ಅವ್ರನ್ನ
ಖಂಡಿಸಿ ಅವರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆನ ಕೊಡಿಸೋದ್ರ ಕಡೆಗೆ ನೀವು ಗಮನ ಕೊಡಿ. ಈ ಥರ ವಿಚಾರಗಳು ಎಲ್ಲೂ ಇಲ್ಲ. ನಮಸ್ಕಾರ.